ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ. ಏನು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಲಕ್ಷ್ಮೀ ದೇವಸ್ಥಾನ ಹಿಂಬದಿಯಲ್ಲಿ ಏನು ಕಸ್ತೂರಿ ರಿತ್ತಿ ಅನ್ನುವರ ಮನೆ ಏನಿದೆ, ಈ ಮನೆಯ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ನಿಧಿ ಸಿಕ್ಕಿತ್ತು. ಇವಾಗ ಅದನ್ನು 466 ಗ್ರಾಮ್ ಬಂಗಾರವನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಗ್ರಾಮಸ್ಥರು ಈ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಇದನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮಗೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಇವಾಗ ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಇದು ದೇವಸ್ಥಾನ ಇತ್ತು, ಈಗ ದೇವಸ್ಥಾನ ಮಾಡ್ಬೇಕಂತೀರು, ಏನು ಬೇಡಿಕೆ ಏನಮ್ಮ ನಿಮ್ದು? ದೇವಸ್ಥಾನ ಕಟ್ಕೊಡ್ಬೇಕ್ರಿ. ಆ ಎಮ್ಮಗೆ ಎಲ್ಲಾರ ಒಟ್ಟು ಉದ್ಯೋಗ ಆಕಿಗೆ ಇಂಬು ಮಾಡಿಕೊಡ್ಬೇಕು. ಇದ್ರಾಗ 2 ರೂಮ್ ಹಾಕ್ಸಿ ಉಗ್ರಾಣ ಕೋಣಿ ಅಂತ ಮಾಡಿ ಆ ಹುಡುಗ ಒಂದು ದಾರಿ ಮಾಡಿಕೊಟ್ರೆ ಸಾಕು ನಮ್ಗೆ. ದೇವಿನ ದೊಡ್ಡ ಎತ್ತರದಾಗ ಪ್ರಮಾಣದಾಗ ಕಟ್ಟಿ 2 ಉಗ್ರಾಣ ಕೋಣಿ ಕಟ್ಬಿಡ್ರಿ. ಆಕಿ ಜಾಗನ ಬೇಡ, ಬೇರೆ ಕಡೆ ಜಾಗ ಕೊಟ್ಟು ಮನೆ ಹಾಕ್ಸಿಕೊಡ್ರಿ. ಅಂದ್ರೆ ಇಲ್ಲಿ ದೇವಸ್ಥಾನ ಆಗ್ಬೇಕಂತ ಆಗ್ಬೇಕ್ರಿ. ಇದು ದೊಡ್ಡದ ಆಗ್ಬೇಕು. ಕಸ್ತೂರಿ ಅಮ್ಮ ರೀತಿ ಇದಾರಲ್ಲ, ಅವ್ರೆಲ್ಲಿ ಹೋಗ್ಬೇಕಮ್ಮ? ಅವ್ರಿಗೆ ಜಾಗ ಹಿಡಿದು ಜಾಗ ಹಾಕಿ ಕೊಡ್ರಿ, ಬೇರೆ ಎಲ್ಲಾರ ಕೊಡ್ರಿ. ಮತ್ತೆ ಯಾಕಂದ್ರೆ ಇದ್ರಾಗ ಒಂದು ಹುರಿನ ಸಿಕ್ಕೈತಿ ಅಂದ್ರೆ ಅದು ಬೆಂಕಿ ನಮ್ಗೆ ಬೆನ್ನು ಹತ್ತಿ ಅಂತ ಲೆಕ್ಕ. ಬೇಡ ಇರಕ್ಕೆ ಒಂದು ಮಗ ಐತಿ. ಹಂಗಾಗಿ ಆ ನಿಧಿ ಸಿಕ್ಕಿದೊಳಗ ಮನಿ ನಿರ್ಮಾಣ ಮಾಡೋದು ಬೇಡ. ಹಾ, ಈಗ ದೇವಸ್ಥಾನ ಮಾಡ್ಬೇಕಂತ ದೇವಸ್ಥಾನ ಮಾಡಿಬಿಡ್ರಿ. 2 ಉಗ್ರಾಣ ಕೋಣಿ ಹಾಕ್ರಿ, ಈಗ ದೊಡ್ಡದೊಂದು ಗುಡಿ ಕಟ್ಟಿಸ್ರಿ. ಆ ಹುಡುಗ ಒಂದು ಏನಾರ ದಾರಿ ಮಾಡಿಕೊಡ್ರಿ, ಬಾಯಿಲ್ಲದ ಮಗ. ಅಷ್ಟು ಜಾಗನೂ ದೇವಸ್ಥಾನಕ್ಕೆ ಬಿಟ್ಕೊಡ್ಬೇಕಂತ ಬಿಟ್ಕೊಟ್ಬಿಡ್ತೀವಿ. ಅವರು ರೀತಿ ಕುಟುಂಬದವ್ರು ಒಪ್ಕೋಬೇಕಲ್ಲಮ್ಮ? ಅವ್ರ ರೀತಿಯಾರ ನಾವ್ರಿ. ಆಕಿ ನಮ್ಮ ತಂಗಿ ಬಾಯಿಲ್ದಕ್ಕಿ, ಆಕಿಗೆ ಎಲ್ಲಾರ ಒಟ್ಟು ಜಾಗ ನೋಡಿ ಮನೆ ಹಾಕ್ಸ್ಕೊಡ್ರಿ. ಬೇಡಿಕೆ ಅಂದ್ರೆ ಏನು, ದೇವಸ್ಥಾನದ ಹಿಂಬದಿಯಲ್ಲಿ ಅಂತ ಸಿಕ್ಕಂತ ನಿಧಿ ಸ್ಥಳದಲ್ಲಿ ಏನು ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮೇಡಮ್, ಇವಾಗ ನಿಧಿ ಸಿಕ್ಕಿತ್ತು, ಇವಾಗ ಇದೇ ಒಂದು ಜಾಗದಲ್ಲಿ ದೇವಸ್ಥಾನ ಮಾಡ್ಬೇಕಂತ ಬೇಡಿಕೆ ಇದೆ. ನಿಮ್ಮ ಬೇಡಿಕೆ ಏನು? ಸರ, ನಮ್ಮ ಬೇಡಿಕೆನೂ ಹೌದು ಸರ. ಎಲ್ಲ ಸಾರ್ವಜನಿಕರು ಇಡೀ ನಮ್ಮ ಊರಾಗನ, ನಮ್ಮ ವಾರ್ಡಿಂದು, ನಮ್ಮ ಊರ ಜನರ ಬೇಡಿಕೆ ಏನಂದ್ರೆ ಸರ, ಈಗ ಗುಡಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಸರ್. ಗುಡಿ ಕಟ್ಟಿ ಮಾಡಿ ಗುಡಿ ಕಟ್ಟಿ ಕೊಡ್ಬೇಕು ಸರ. ದೇವಿಗೆ ಕಳಸ ಇದು ಏನು ಕಿರೀಟ ಮಾಡಿಕೊಡ್ಬೇಕು ಸರ್. ಆನಂತರ ತಾಳಿ ಮಾಡಿಸ್ಕೊಡ್ಬೇಕು. ಸ್ವಲ್ಪ ಜಾಗ ಇಂಬು ಮಾಡಿ ಅದನ್ನು ಈಗ ಸಣ್ಣದಾಗೆ ಸರ್. ಯಾರೋ ಒಂದು ಪೂಜೆಗೆ ಬಂದ್ರೆ ಇನ್ನೊಬ್ರು ಬರೋದು, ಒಬ್ರೊಳಗೆ ಹೋದ್ರೆ ಒಬ್ರು ಬರೋಕ್ಕಾಗೋದಿಲ್ಲ. ಎಲ್ಲರೂ ಹೊರಗೆ ನಿಂತ ಪೂಜೆ ಮಾಡ್ತಾರೆ. ಯಾಕಂದ್ರೆ ಮಾನಮ್ಮಿ ಒಳಗೆ 9 ದಿನ ಇರಲಿ 10 ದಿನ ಇರಲಿ ಆಕೆ ದೇವಿದು ಕಾರ್ಯಕ್ರಮ ಮಾಡ್ತಾರೆ. 10 ದಿನ ಘಟ್ಟಕ್ಕೆ ಹಾಕ್ತಾರೆ. ಅದು ಕಾರ್ಯಕ್ರಮ ಆಗೋದ್ರಿಂದ ಜನರಿಗೆ ಸಮಸ್ಯೆ ಆಗೈತಿ. ಈಗ ನಾವು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಇತ್ರಿ. ಇವತ್ತ ನಾಳೆ ಆಗತ್ತಂತ ಅನ್ಕೊಂಡಿದ್ವಿ. ಆ ದೇವಿ ಇದು ನಮ್ಗೆ ಆಕಿ ಬಂಗಾರ ಹೊರಗರ ಕೆಡಲಿ ಏನೋ ಒಂದು ಆಗೈತ್ರಿ. ಆದ್ಮೇಲೆ ಈಗ ಗುಡಿ ಕಟ್ಟಿ ಕೊಡೋದು ಅಂತದ್ದು ಒಂದು ಇದನ್ನ ಮಾಡಿಕೊಡ್ಬೇಕಂತಂದು ನಾನು ಸರ್ಕಾರಕ್ಕೆ ಮನವಿ ಕೊಡ್ತೀನಿ ಸರ್. ಈಗ ಚಿನ್ನ ಸಿಕ್ಕಿದೆಯಲ್ಲ, ಅದರಲ್ಲೇ ನಿಮ್ಗೆ ಆಭರಣ ಮಾಡ್ಕೊಡ್ಬೇಕು, ಏನು ಸರ್ಕಾರ ಬೇರೆ ವ್ಯವಸ್ಥೆ ಸರ್? ಚಿನ್ನದಾಗ ಕೊಡ್ಬೇಕಂತಂದು ಏನು ಇಲ್ಲ ಸರ. ಈಗ ಚಿನ್ನದಾಗ ಈಗ ಹಾಕಿದ್ದು ಬಂಗಾರ ದೇವಿದ ಅಂತ ನಮ್ಮದು ಎಲ್ಲ ಅಭಿಪ್ರಾಯ. ದೇವಿದ ಇರೋದ್ರಿಂದ ಈಗ ದೇವಿದ ಅಷ್ಟ ಅಭಿವೃದ್ಧಿ ಆಗೋದ್ರ ಹಿಂದ ಅವ್ರ ತಾಯಿ ಮಗನಿಗೂ ಒಂದು ಅಭಿವೃದ್ಧಿ ಮಾಡಿ ಕೊಡಬೇಕು. ಅವ್ರದ್ದು ಮನೆ ಕಟ್ಟ ಅವರು ಒಪ್ಪಿಗೆ ಕೊಟ್ರ, ಈಗ ಫಸ್ಟ್ ಆಗಿ ಹೇಳ್ತೀನಿ ಸರ, ಅವರು ಈ ಮನೆ ನಮಗೆ ಬೇಡ, ಅದು ದೇವಿಗೆ ಇರಲಿ, ಆ ದೇವಿಗೆ ಏನನ್ನೋದು ಕಟ್ಟಿಕೊಡ್ರಿ ಅಂತಂದು ಅವ್ರು ದೇವಿಗೆ ಬಿಟ್ಟು ಕೊಟ್ರ, ಇದನ್ನ ಗುಡಿ ಕಟ್ಟಿ ಕೊಡ್ಬೇಕು ಸರ. ಅವ್ರಿಗೆ ಬೇರೆ ಕಡೆ ಸೂಕ್ತವಾದ ಜಾಗ ಹಿಡಿದು ಅವ್ರಿಗೆ ಮನೆ ಕಟ್ಟಿ ಆ ಹುಡುಗನ ಒಂದು ದಾರಿಗೆ ಹಚ್ಕೊಡ್ಬೇಕು ಸರ್. ಇದು ನನ್ನ ಮನವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿ ಪತ್ತೆಯಾದಂಥ ಪಕ್ಕದಲ್ಲೇ ದೇವಸ್ಥಾನ ಇದೆ. ಹೀಗಾಗಿ ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಸೇರಿದಂಥ ನಿಧಿ ಅಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಏನು ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕು. ಏನು ರಿತ್ತಿ ಕುಟುಂಬ ಏನಿದೆ, ಈ ಕುಟುಂಬಕ್ಕೆ ಬೇರೆ ಕಡೆ ಪರ್ಯಾಯವಾಗಿ ನಿವೇಶನ ಕಲ್ಪಿಸಿಕೊಟ್ಟು ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಡಬೇಕು. ಈ ಒಂದು ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ಇಲ್ಲಿಯ ಮಹಿಳೆಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ. ಏನು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಲಕ್ಷ್ಮೀ ದೇವಸ್ಥಾನ ಹಿಂಬದಿಯಲ್ಲಿ ಏನು ಕಸ್ತೂರಿ ರಿತ್ತಿ ಅನ್ನುವರ ಮನೆ ಏನಿದೆ, ಈ ಮನೆಯ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ನಿಧಿ ಸಿಕ್ಕಿತ್ತು. ಇವಾಗ ಅದನ್ನು 466 ಗ್ರಾಮ್ ಬಂಗಾರವನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಗ್ರಾಮಸ್ಥರು ಈ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಇದನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮಗೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಇವಾಗ ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಇದು ದೇವಸ್ಥಾನ ಇತ್ತು, ಈಗ ದೇವಸ್ಥಾನ ಮಾಡ್ಬೇಕಂತೀರು, ಏನು ಬೇಡಿಕೆ ಏನಮ್ಮ ನಿಮ್ದು? ದೇವಸ್ಥಾನ ಕಟ್ಕೊಡ್ಬೇಕ್ರಿ. ಆ ಎಮ್ಮಗೆ ಎಲ್ಲಾರ ಒಟ್ಟು ಉದ್ಯೋಗ ಆಕಿಗೆ ಇಂಬು ಮಾಡಿಕೊಡ್ಬೇಕು. ಇದ್ರಾಗ 2 ರೂಮ್ ಹಾಕ್ಸಿ ಉಗ್ರಾಣ ಕೋಣಿ ಅಂತ ಮಾಡಿ ಆ ಹುಡುಗ ಒಂದು ದಾರಿ ಮಾಡಿಕೊಟ್ರೆ ಸಾಕು ನಮ್ಗೆ. ದೇವಿನ ದೊಡ್ಡ ಎತ್ತರದಾಗ ಪ್ರಮಾಣದಾಗ ಕಟ್ಟಿ 2 ಉಗ್ರಾಣ ಕೋಣಿ ಕಟ್ಬಿಡ್ರಿ. ಆಕಿ ಜಾಗನ ಬೇಡ, ಬೇರೆ ಕಡೆ ಜಾಗ ಕೊಟ್ಟು ಮನೆ ಹಾಕ್ಸಿಕೊಡ್ರಿ.
ಅಂದ್ರೆ ಇಲ್ಲಿ ದೇವಸ್ಥಾನ ಆಗ್ಬೇಕಂತೆ. ಆಗ್ಬೇಕ್ರಿ, ಇದು ದೊಡ್ಡದ ಆಗ್ಬೇಕು. ಕಸ್ತೂರಿ ಅಮ್ಮ ರೀತಿ ಇದಾರಲ್ಲ ಅವ್ರಿಗೆ ಅವ್ರೆಲ್ಲಿ ಹೋಗ್ಬೇಕಮ್ಮ? ಅವ್ರಿಗೆ ಜಾಗ ಹಿಡಿದು ಜಾಗ ಹಾಕಿ ಕೊಡ್ರಿ, ಬೇರೆ ಎಲ್ಲಾರ ಕೊಡ್ರಿ. ಮತ್ತೆ ಯಾಕಂದ್ರೆ ಇದ್ರಾಗ ಒಂದು ಹುರಿನ ಸಿಕ್ಕೈತಿ ಅಂದ್ರೆ ಅದು ಬೆಂಕಿ ನಮ್ಮ ಬೆನ್ನು ಹತ್ತಿ ಅಂತ ಲೆಕ್ಕ. ಬೇಡ ಬೇಡ, ಇರಕ್ಕೆ ಒಂದು ಮಗ ಐತಿ. ಹಂಗಾಗಿ ಆ ನಿಧಿ ಸಿಕ್ಕಿದೊಳಗ ಮನಿ ನಿರ್ಮಾಣ ಮಾಡೋದು ಬೇಡ. ಹಾ, ಈಗ ದೇವಸ್ಥಾನ ಮಾಡ್ಬೇಕಂತೆ. ದೇವಸ್ಥಾನ ಮಾಡಿಬಿಡ್ರಿ, 2 ಉಗ್ರಾಣ ಕೋಣಿ ಹಾಕ್ರಿ, ಈಗ ದೊಡ್ಡದೊಂದು ಗುಡಿ ಕಟ್ಟಿಸ್ರಿ. ಆ ಹುಡುಗೊಂದು ಏನಾರ ದಾರಿ ಮಾಡಿಕೊಡ್ರಿ, ಬಾಯಿಲ್ಲದ ಮಗ. ಅಷ್ಟು ಜಾಗನೂ ದೇವಸ್ಥಾನಕ್ಕೆ ಬಿಟ್ಟು ಕೊಡ್ಬೇಕಂತ. ಬಿಟ್ಟು ಕೊಟ್ಬಿಡ್ತೀವಿ. ಅವರು ರೀತಿ ಕುಟುಂಬದವ್ರು ಒಪ್ಕೋಬೇಕಲ್ಲಮ್ಮ. ಅವ್ರ ರೀತಿಯಾರ ನಾವು ರೀ, ಆಕೆ ನಮ್ಮ ತಂಗಿ ಬಾಯಿಲ್ದಕ್ಕಿ, ಆಕೆಗೆ ಎಲ್ಲಾರ ಒಟ್ಟು ಜಾಗ ನೋಡಿ ಮನೆ ಹಾಕ್ಸ್ಕೊಡ್ರಿ. ಬೇಡಿಕೆ. ಅಂದ್ರೆ ಏನು ದೇವಸ್ಥಾನದ ಹಿಂಬದಿಯಲ್ಲಿ ಅಂತ ಸಿಕ್ಕಂತ ನಿಧಿ ಸ್ಥಳದಲ್ಲಿ ಏನು ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮೇಡಮ್, ಇವಾಗ ನಿಧಿ ಸಿಕ್ಕಿತ್ತು, ಇವಾಗ ಇದೇ ಒಂದು ಜಾಗದಲ್ಲಿ ದೇವಸ್ಥಾನ ಮಾಡ್ಬೇಕಂತ ಬೇಡಿಕೆ ಇದೆ. ನಿಮ್ಮ ಬೇಡಿಕೆ ಏನು? ಸರ, ನಮ್ಮ ಬೇಡಿಕೆನೂ ಹೌದು ಸರ. ಎಲ್ಲ ಸಾರ್ವಜನಿಕರು ಇಡೀ ನಮ್ಮ ಊರಾಗನ ನಮ್ಮ ವಾರ್ಡಿಂದು ನಮ್ಮ ಊರ ಜನರ ಬೇಡಿಕೆ ಏನಂದ್ರೆ ಸರ, ಈಗ ಗುಡಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಸರ್. ಗುಡಿ ಕಟ್ಟಿ ಮಾಡಿ ಗುಡಿ ಕಟ್ಟಿ ಕೊಡ್ಬೇಕು ಸರ. ದೇವಿಗೆ ಇದು ಕಳಸ ಇದು ಏನು ಸಾರಿ ಕಿರೀಟ ಮಾಡಿಕೊಡ್ಬೇಕು ಸರ್. ಆನಂತರ ತಾಳಿ ಮಾಡಿಸ್ಕೊಡ್ಬೇಕು. ಸ್ವಲ್ಪ ಜಾಗ ಮಾಡಿ ಅದನ್ನು ಮೊದಲು ಈಗ ಸಣ್ಣದಾಗೆ ಸರ್, ಯಾರೋ ಒಂದು ಪೂಜೆಗೆ ಬಂದ್ರೆ ಇನ್ನೊಬ್ರು ಬರೋದು, ಒಬ್ರೊಳಗೆ ಹೋದ್ರೆ ಒಬ್ರು ಬರೋಕ್ಕಾಗೋದಿಲ್ಲ. ಎಲ್ಲರೂ ಹೊರಗೆ ನಿಂತ ಪೂಜೆ ಮಾಡ್ತಾರೆ. ಯಾಕಂದ್ರೆ ಮಾನವಮಿ ಒಳಗೆ 9 ದಿನ ಇರಲಿ 10 ದಿನ ಇರಲಿ ಆಕೆ ದೇವಿದು ಕಾರ್ಯಕ್ರಮ ಮಾಡ್ತಾರೆ. 10 ದಿನ ಘಟ್ಟಕ್ಕೆ ಹಾಕ್ತಾರೆ. ಅದು ಕಾರ್ಯಕ್ರಮ ಆಗೋದ್ರಿಂದ ಜನರಿಗೆ ಸಮಸ್ಯೆ ಆಗೈತಿ. ಈಗ ನಾವು ಮಾಡ್ಬೇಕನ್ನೋದು ಎಲ್ಲರಿಗೂ ಇತ್ರಿ. ಇವತ್ತ ನಾಳೆ ಆಗತ್ತಂತ ಅನ್ಕೊಂಡಿದ್ವಿ. ಆ ದೇವಿ ಇದು ನಮ್ಗೆ ಆಕಿ ಬಂಗಾರ ಹೊರಗರ ಕೆಡಲಿ ಏನೋ ಒಂದು ಆಗೈತ್ರಿ. ಆದ್ಮೇಲೆ ಈಗ ಗುಡಿ ಕಟ್ಟಿ ಕೊಡೋದು ಅಂತದ್ದು ಒಂದು ಇದನ್ನ ಮಾಡಿಕೊಡ್ಬೇಕಂತಂದು ನಾನು ಸರ್ಕಾರಕ್ಕೆ ಮನವಿ ಕೊಡ್ತೀನಿ ಸರ್. ಈಗ ಚಿನ್ನ ಸಿಕ್ಕಿದೆಯಲ್ಲ, ಅದರಲ್ಲೇ ನಿಮ್ಗೆ ಆಭರಣ ಮಾಡಿಕೊಡ್ಬೇಕು, ಏನು ಸರ್ಕಾರ ಬೇರೆ ಪರ್ಯಾಯ ವ್ಯವಸ್ಥೆ ಸರ್? ಚಿನ್ನದಾಗ ಕೊಡ್ಬೇಕಂತಂದು ಏನು ಇಲ್ಲ ಸರ. ಈಗ ಚಿನ್ನದಾಗ ಈಗ ಹಾಕಿದ್ದು ಬಂಗಾರ ದೇವಿದ ಅಂತ ನಮ್ಮದು ಎಲ್ಲ ಅಭಿಪ್ರಾಯ. ದೇವಿದ ಇರೋದ್ರಿಂದ ಈಗ ದೇವಿದ ಅಷ್ಟ ಅಭಿವೃದ್ಧಿ ಆಗೋದ್ರ ಹಿಂದ ಅವ್ರ ತಾಯಿ ಮಗನಿಗೂ ಒಂದು ಅಭಿವೃದ್ಧಿ ಮಾಡಿಕೊಡ್ಬೇಕು. ಅವ್ರದ್ದು ಮನೆ ಕಟ್ಟ ಅವರು ಒಪ್ಪಿಗೆ ಕೊಟ್ರ, ಈಗ ಈಗ ಫಸ್ಟ್ ಆಗಿ ಹೇಳ್ತೀನಿ ಸರ, ಅವರು ಈ ಮನೆ ನಮಗೆ ಬೇಡ, ಅದು ದೇವಿಗೆ ಇರಲಿ, ಆ ದೇವಿಗೆ ಏನನ್ನೋದು ಕಟ್ಟಿಕೊಡ್ರಿ ಅಂತಂದು ಅವ್ರು ದೇವಿಗೆ ಬಿಟ್ಟು ಕೊಟ್ರ, ಇದನ್ನ ಗುಡಿ ಕಟ್ಟಿ ಕೊಡ್ಬೇಕು ಸರ. ಅವ್ರಿಗೆ ಬೇರೆ ಕಡೆ ಸೂಕ್ತವಾದ ಜಾಗ ಹಿಡಿದು ಅವ್ರಿಗೆ ಮನೆ ಕಟ್ಟಿ ಆ ಹುಡುಗನ ಒಂದು ದಾರಿಗೆ ಹಚ್ಕೊಡ್ಬೇಕು ಸರ್. ಇದು ನನ್ನ ಮನವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿ ಪತ್ತೆಯಾದಂಥ ಪಕ್ಕದಲ್ಲಿ ದೇವಸ್ಥಾನ ಇದೆ. ಹೀಗಾಗಿ ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಸೇರಿದಂಥ ನಿಧಿ ಅಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಏನು ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕು. ಏನು ರೀತಿ ಕುಟುಂಬ ಏನಿದೆ, ಈ ಕುಟುಂಬಕ್ಕೆ ಬೇರೆ ಕಡೆ ಪರ್ಯಾಯವಾಗಿ ನಿವೇಶನ ಕಲ್ಪಿಸಿಕೊಟ್ಟು ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಡಬೇಕು. ಈ ಒಂದು ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ಇಲ್ಲಿಯ ಮಹಿಳೆಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.